ಬಹಳಷ್ಟು ಜನರ ಹತ್ರ ನಾವು ಮಾತಾಡಿದಾಗಲೂ ಅವ್ರ ಪ್ರಾಬ್ಲಮ್ ಏನು ಅಂದರೆ ಓಡ್ತಿರ್ತಾರೆ, ದುಡಿತಿರ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ಒಂದು ಒಳ್ಳೆ ಫ್ಯಾಮಿಲಿಲೂ ಇರುತ್ತೆ, ಬಟ್ ಏನೋ ಒಂದು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಿರುತ್ತೆ ಅವರಿಗೆ. ಓಕೆ, ಲೈಫಲ್ಲಿ ಎಷ್ಟು ಬೇಗ ಈ ಕ್ವೆಶನ್ ಬಂದರೆ ಅಷ್ಟು ಒಳ್ಳೆಯದು. ಪರ್ಸ್ನಲಿ ಆಲ್ಸೋ ಐ ಟೆಲ್, ಬಿಕಾಸ್ ದಟ್ ಲೈಫ್ ಇರೋದೇ ಹಂಗೆ. ಬಿಕಾಸ್ ಅದು ನಮ್ಗೆ ಯಾವ ಎಕ್ಯುಮುಲೇಷನ್ಸಿಂದನೂ ಲೈಫ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಅದು ಎಷ್ಟು ಅರ್ಲಿಯಾಗಿ ನಾವು ಅದು ಅರ್ಥ ಮಾಡಿಕೊಂಡು ಲೈಫ್ ಅಂದರೆ ಇದೆಲ್ಲ ಬೇರೆ ಏನೋ ಇದೆ ಒಳಗಡೆಯಿಂದ, ನನಗೇನೋ ಬೇಕು, ಅದು ಏನು ಅಂತ ಆ ಮೊಮೆಂಟ್ಗೆ ನೀವು ಬಂದರೆ, ಆದಷ್ಟು ಅರ್ಲಿಯಾಗಿ ಲೈಫಲ್ಲಿ ಬಂದರೆ ಮಿಕ್ಕಿದ ಲೈಫೆಲ್ಲ ನೀವು ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು. ಅಂದರೆ ಇದು ಬೇಡ ಅಂತ ಹೇಳ್ತಾ ಇಲ್ಲ, ಇದು ಬೇಕು, ಬಟ್ ಇದು ಜೊತೆಗೇ ಇದೆಲ್ಲ ಆರಾಮಾಗಿ ಆಗಬೇಕು ಅಂದರೆ ಇನ್ನೇನೋ ಇದೆ ಒಳಗಡೆ, ಅದು ನಾವು ಫೈಂಡ್ ಔಟ್ ಮಾಡಿದರೆ ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗೇ ನಾವು ಅರೇಂಜ್ ಮಾಡ್ಕೋಬೋದು. ಓಕೆ, ಈಗ ಮೇನ್ ಕಾನ್ಸೆಪ್ಟಿಗೆ ಬರೋಣ. ಬಹಳಷ್ಟು ಜನ ಯಾಕೆ ಖುಷಿಯಾಗಿಲ್ಲ ನಾನು ಅಂತ ಹೇಳಿದ್ರೆ, ಐ ಆಮ್ ಅಂಡರ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ ನನಗೆ, ನಾನು ದುಡಿಲೇಬೇಕು ಅಥವಾ ದುಡಿತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಸ್ಟ್ರೆಸ್ ಇದೆ